ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾರಾಜ್ ಕಿ. ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ವಂದೇ. ಯದ್ಭಾಸ ಭಾಸತೆ ವಿಶ್ವಂ ಯತ್ಸುಖೇನ ನಮೋಧತೆ ನಮಸ್ತಸ್ಮೈ ಗುಣಾತೀತ ವಿಭುವಾಯ ಪರಾತ್ಮನೆ. ಜಗತ್ತಿನ ಸಮಸ್ತ ಜೀವರಾಶಿಗಳನ್ನು ತಮ್ಮ ದಯಿಂದ ಪಡೆದಿರ್ತಕ್ಕಂತಹ ಮಹಾಚಾರ್ಯರನ್ನ, ಆರಾಧ್ಯ ಗುರುವರರನ್ನ ಋನ್ಮಂತ್ರದಲ್ಲಿ ಸ್ಮರಿಸಿ ಪವಿತ್ರವಾಗಿರ್ತಕ್ಕಂತಹ ಈ ಕಾಡಿನ ಈ ಸುಂದರ ಪರಿಸರದಲ್ಲಿ ಈ ಪಾದಯಾತ್ರೆಯ ಈ 31ನೇ ದಿವಸದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ಚರಣ ಕಮಲಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೂ ಇವತ್ತಿನ ಈ ಒಂದು ಧರ್ಮಸಭೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶಹಪುರದ ಪೂಜ್ಯರಾದಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಪೂಜ್ಯರ ಚರಣ ಕಮಲಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸುಂದರ ಪರಿಸರದಲ್ಲಿ ಇವತ್ತಿನ ದಾಸೋಹ ಸೇವಾ ಕೈಂಕರ್ಯವನ್ನು ನೆರವೇರಿಸಿರ್ತಕ್ಕಂತಹ ವಿಜಯಪುರದ ಎಲ್ಲ ಸದ್ಭಕ್ತರೇ ಹಾಗೂ ಎಲ್ಲ ಪಾದಯಾತ್ರಿಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತಿನ ದಿವಸ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಈ ಒಂದು ಕಾಡಿನ ಮಧ್ಯದಲ್ಲಿ ಈ ಸುಂದರ ಪರಿಸರದಲ್ಲಿ ಇವತ್ತಿನ ಹುಟ್ಟುಹಬ್ಬವನ್ನು, ಇವತ್ತೇನು ಜಗದ್ಗುರು ಮಹಾಸನ್ನಿಧಿಯವರ ಹುಟ್ಟುಹಬ್ಬ ಏನಿದೆ, ಆ ಪೂಜ್ಯರ ಚರಣ ಕಮಲಗಳಿಗೆ ನಿಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ, ಇದೊಂದು ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ದಿನ. ಯಾಕೆಂತಂದ್ರೆ ಜಗದ್ಗುರು ಮಹಾಸನ್ನಿಧಿಯವರು ನಿಮ್ಮೆಲ್ಲರನ್ನ ಕೂಡ ಯಡೂರದಿಂದ ಇಲ್ಲಿವರೆಗೂ ಪಾದಯಾತ್ರೆಯ ಮೂಲಕ ನಿಮ್ಮೆಲ್ಲರನ್ನ ಕೂಡ ಇಲ್ಲಿ ಕರ್ಕೊಂಬರುವುದರ ಮೂಲಕ ನಿಮ್ಮೆಲ್ಲರನ್ನ ಕೂಡ ಬಹುಶಃ ಪುಣ್ಯಾತ್ಮರನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ತಪ್ಪಾಗಲಾರದು. ಬಹುಶಃ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಈ ಜನ್ಮ ಸುವರ್ಣ ಮಹೋತ್ಸವ ಮತ್ತು ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ಅನ್ನತಕ್ಕಂಥದ್ದು ಏನಿದೆಯಲ್ಲ, ಇದು ನಿಮಿತ್ತ ಮಾತ್ರ. ಇದನ್ನವರು ಯಾರಿಗಾಗಿ ಮಾಡಿದ್ದಾರೆ ಅಂತಂದ್ರೆ ಬಹುಶಃ ನಿಮ್ಮೆಲ್ಲರ ಭಕ್ತರಿಗಾಗಿ, ಯುವಕರಿಗಾಗಿ, ನಿಮ್ಮ ಮನೆತನಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ. ಭಕ್ತರು ಸಂಸ್ಕಾರವಂತರಾಗಬೇಕು, ಅವರು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಅನುಭವಿಸಬೇಕು ಅಂತೇಳಿ ಬಹುಶಃ ನಿಮ್ಮೆಲ್ಲರಿಗಾಗಿ ಮಾಡಿ, ಬಹುಶಃ ನಿಮ್ಮ ಜನ್ಮಾಂತರದಲ್ಲಿ ಇರ್ತಕ್ಕಂತಹ ಪಾಪ ಕರ್ಮಗಳನ್ನು ಕಳಿತಕ್ಕಂತಹ ಕಾರ್ಯವನ್ನು ಯಾರು ಮಾಡಿದಾರಪ್ಪ ಅಂತಂದ್ರೆ ಬಹುಶಃ ಜಗದ್ಗುರು ಮಹಾಸನ್ನಿಧಿಯವರು ಮಾಡಿದ್ದಾರೆ. ಬಹುಶಃ ಇಂತಹ ಅವಕಾಶ ಯಾರಿಗೂ ಕೂಡ ಸಿಗಲ್ಲ. ಯಾಕಂತಂದ್ರೆ ನಾವೆಲ್ಲರೂ ಕಾಡಿನಾಗಿರುವಂಥ ಭಾವನೆಯಲ್ಲಿ ಯಾರಲ್ಲಿ ನಾವೆಲ್ಲರೂ ಎಲ್ಲಿದ್ದೀವಪ್ಪ ಅಂದ್ರೆ ಊರಾಗಿರುವಂಥ ಭಾವನೆ ಎಲ್ಲರಲ್ಲಿ ಬಂದ್ಬಿಟ್ಟೈತಿ. ಬಹುಶಃ ಈ ಕಾರ್ಯಕ್ರಮದ ಜನ್ಮ ಸುವರ್ಣ ಮಹೋತ್ಸವದ ಆಚರಿಸಿಕೊಳ್ಳುತ್ತಿರುವಂಥ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಮಹಾಸನ್ನಿಧಿಯವರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಹಾಗೆ ಶಹಪುರದ ಪೂಜ್ಯರನ್ನೇ ಮೊದಲು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ಅಂತಂದ್ರೆ ಅಷ್ಟು ಬಹಳ ದೊಡ್ಡ ಶಕ್ತಿ ಯಾರಲ್ಲಿ ಐತಿ ಪಾತ್ರ ನಮ್ಮ ಮಹಾಸನ್ನಿಧಿರಲ್ಲಿ. ನಾವಿಷ್ಟು ಸಣ್ಣ ವಯಸ್ಸಿದ್ರು ನಮಗೆ ನಡೆಯೋಕ್ಕಾಗಲಿಲ್ಲ, ಆದರೆ ಅವ್ರ ಜೊತೆ ನಾವು ಹೆಜ್ಜೆ ಹಾಕುತ್ತಾ ಇದೊಂದು ನಿಜವಾಗ್ಲೂ ಎಲ್ಲೋ ಪೂರ್ವ ಜನ್ಮದ ಪುಣ್ಯ ಅಂತ ನಾ ಭಾವಿಸ್ತೀನಿ ಈ ಒಂದು ಪಾದಯಾತ್ರೆ. ಯಾಕಂದ್ರೆ ಎಲ್ಲರಿಗೂ ಸಿಗುವಂಥ ಅವಕಾಶ ಅಲ್ಲ. ಈ ಅವಕಾಶ ಮಾಡಿಕೊಟ್ಟಿರ್ತಂಥ ಮಹಾಸನ್ನಿಧಿಯವರಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ. ಹಾಗೆ ಈ ಪಾದಯಾತ್ರೆಯಲ್ಲಿ ಬಹಳಷ್ಟು ಸ್ವಾಮೀಜಿಯವರು, ಬಹಳಷ್ಟು ಸನ್ನಿಧಿಯವರಿಗೆ ಹೆಜ್ಜೆ ಹಾಕುತ್ತಾ ಎಲ್ಲ ತಾಯಂದಿರು, ಎಲ್ಲ ಅಣ್ಣಂದಿರು ಬಹಳ ಹೆಚ್ಚಿನ ರೀತಿಯಲ್ಲಿ ಈ ಪಾದಯಾತ್ರೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ. ಇನ್ನು ನಾಳೆ ಒಂದು ದಿವಸ ಐತಿ. ಎಲ್ಲರೂ ಮಹಾಸನ್ನಿಧಿಯವರ ಆಶೀರ್ವಾದ ತಗೊಂಡು ನಾವೆಲ್ಲರೂ ಚೆನ್ನಾಗಿ ನಾಳೆ ಸಾಯಂಕಾಲದಿಂದ ನಾಡ್ದು ಬೆಳಗ್ಗೆ ಮಲ್ಲಯ್ಯನ ದರ್ಶನ ಮಾಡಿಕೊಂಡು ಎಲ್ಲರೂ ಮಲ್ಲಯ್ಯನ ಕೃಪೆಗೆ ಪಾತ್ರ ಆಗೋಣ ಅಂಥೇಳಿ ಈ ಒಂದೆರಡು ಮಾತುಗಳನ್ನು ಮಹಾಸನ್ನಿಧಿಯವರ ಪಾದಗಳಿಗೆ ಸಮರ್ಪಿಸಿ ಒಂದೆರಡು. ನಾಗಲೋಟೆಯಲ್ಲಿರುವಂಥ ವೀರಭದ್ರ ಸ್ವಾಮಿಗೆ ನಮ್ಮೆಲ್ಲ ವೈದಿಕ ಪುರೋಹಿತರು ರುದ್ರಾಭಿಷೇಕವನ್ನು ಮಾಡಿ ಕೊನೆಗೆ ನಾವು ಹೋಗಿ ಬಿಲ್ವಾರ್ಚನೆಯನ್ನು ಮಹಾಮಂಗಳಾರತಿಯನ್ನು ನೆರವೇರಿಸಿ ಲೋಕ ಕಲ್ಯಾಣಕ್ಕಾಗಿ ಪೂಜೆಯನ್ನು ಸಲ್ಲಿಸಿ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ.
ಆದರೆ ನಮ್ಮ ಶ್ರೀಶೈಲ ಕ್ಷೇತ್ರದ ಪರಮ ಭಕ್ತರಾಗಿರುವಂತಹ ವಿಜಯಪುರದ ಭಕ್ತಾದಿ ಮಂಡಳಿಯವರು 28ನೇ ತಾರೀಕಿನ ದಿವಸ ನಾವಿಲ್ಲಿ ಅಂಬ್ಲಿಹಳ್ಳಿ ಸಮೇತದ ಈ ಭಾಗದಲ್ಲಿ ಪ್ರತಿ ವರ್ಷ ಯುಗಾದಿಯೊಳಗೆ ದಾಸೋಹ ಮಾಡ್ತಾ ಬರ್ತಾ ಇದ್ದೇವೆ. ಅದಕ್ಕೆ ನಿಮ್ಮ ವಾಸ್ತವ್ಯ ಪ್ರಸಾದ ನಿಮ್ಮ ಜೊತೆಗೆ ಬಂದ ಎಲ್ಲ ಭಕ್ತರದ ವಾಸ್ತವ್ಯ ನಾವು ಯುಗಾದಿಯಲ್ಲಿ ಪ್ರತಿ ವರ್ಷ ಮಾಡೋ ಸ್ಥಳದೊಳಗನ ಆಗಬೇಕು ಅಂತ 3 ತಿಂಗಳಿಂದನೂ ಆಗ್ರಹ ಇತ್ತು ಅವ್ರದ್ದು. 28ಕ್ಕೆ ಯಾಕೆ ಅಂದ್ರೆ ನಾವು ಅಲ್ಲಿ ನಿಮ್ಮ ಜೋರ್ದಾರ್ ಬರ್ತಡೇ ಮಾಡ್ತೀವಿ, ಅದಕ್ಕೆ ನೀವು ಅಲ್ಲೇ ಇರಬೇಕು ಅಂತ ಮಾಹಿತಿಗಳನ್ನು ಎಲ್ಲರೂ ಕೊಟ್ಟಾಗಿದೆ. ಸುಮ್ಮನೆ ಸಾಂಕೇತಿಕವಾದ 2 ಮಾತುಗಳನ್ನು ಹೇಳಿ, ಯಾಕಂದ್ರೆ ಇನ್ನೂ ನೀವು 4 ಗಂಟೆಗೆ ರೆಡಿ ಆಗ್ಬೇಕು. ಬೆಳಿಗ್ಗೆ ಜಲ್ದಿ ಬಿಟ್ಟರೆ ಜಲ್ದಿ ಹೇಳ್ತೀರಿ, ಎಷ್ಟಕ್ಕೆ ಬಿಟ್ಟರು ನೀವು ಹೇಳಾಗಿ ಹೇಳ್ತೀರಿ, ಹೋಗೇ ಬಿಡ್ತೀರಿ. ಆ ಮಾತು ಬೇರೆ. ಒಂದು ತಿಂಗಳದ ಅನುಭವ ನಮ್ದಿದೆ. ಏನು ಅಂದ್ರೆ ಜಬ್ ತುಮ್ ಆಯೆ ಜಗತ್ ಮೇ जग हसे तुम रोए, जब तुम आए जगत में जग हसे तुम रोए, ऐसी करनी कर चलो, ऐसी करनी कर चलो, तुम हसे जग रोए, तुम हसे जग रोए. ಸಾಮಾನ್ಯವಾಗಿ ನಾವೆಲ್ಲ ಈ ಭೂಮಿಯಲ್ಲಿ ಹುಟ್ಟು ಕಾಲಕ್ಕೆ ತಾಯಿ ಗರ್ಭದಿಂದ ಯಾವಾಗ ಭೂಗರ್ಭವನ್ನು ಪ್ರವೇಶ ಮಾಡ್ತೀವೋ ಆ ಸಮಯಕ್ಕೆ ಪರಿಸ್ಥಿತಿ ಹೆಂಗಿರ್ತದ ಅಂದ್ರೆ ಹುಟ್ಟಿದ ಕೂಸು ಅಳ್ತಿರ್ತದ, ಸುತ್ತಮುತ್ತ ಇದ್ದವರೆಲ್ಲರೂ ಖುಷಿ ಪಡ್ತಿರ್ತಾರೆ, ಸಂಭ್ರಮ ಪಡ್ತಿರ್ತಾರೆ. ಹೌದಿಲ್ಲ? ಅದು ಕೆಲಸ ಮಾಡ್ಕೊಂಡು ನೀನು ಹೋಗ್ಬೇಕಲ್ಲ, ಹೋಗೋ ಕಾಲಕ್ಕೆ ನೀ ನಕ್ಕೋತ ಹೋಗ್ಬೇಕು, ನಿನ್ನ ಹಿಂದೆ ಜನ ಅಳ್ಕೋತ ಬೆನ್ನು ಹತ್ತಬೇಕು, ಒಂದು ಸಾಧನೆಯನ್ನು ಮಾಡ್ಕೊಂಡು ಹೋಗೋಣ ಅಂತ ಮಾತನ್ನ ಕಬೀರದಾಸರು ಹೇಳ್ತಾರೆ. ಅಂದ್ರೆ ಒಬ್ಬರು ದತ್ತು ಮಗನ್ ತಗೊಂಡು ಅವನ ಹೆಸರಲ್ಲೇ ಆಸ್ತಿ ಮಾಡಿ ಮುಪ್ಪಿನ ಕಾಲಕ್ಕೆ ನಾನು ಚಲೋ ನಡ್ಕೊಂಡು ಹೋಗ್ತಾನಪ್ಪ ಅಂತ ಹೇಳಿ ಅವನ ಹೆಸರಲ್ಲೇ ಎಲ್ಲ ಆಸ್ತಿ ಬರೆದು ಹೋಗಿಬಿಟ್ಟಿದ್ರಂದ್ರೆ ಇವತ್ತು ಸಿರಸಂಗಿ ಲಿಂಗರಾಜರು ಯಾರಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಅವರು ಹಂಗೆ ವಿಚಾರ ಮಾಡ್ಲಾರ್ದನ ನನಗೆ ಮಕ್ಕಳಿರಲಿಲ್ಲ, ಏನಾಯ್ತು? ಈ ಪ್ರಪಂಚದೊಳಗೆ ಯಾರಿಗೆ ವಿದ್ಯೆಯನ್ನು ಕಲೀಲಿಕ್ಕೆ ಅವಕಾಶ ಇಲ್ವೋ, ಯಾರಿಗೆ ತಮ್ಮ ಬೆಳವಣಿಗೆಯನ್ನು ತಾವು ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ವೋ ಅಂಥ ಎಲ್ಲ ಮಕ್ಕಳನ್ನು ನನ್ನ ಮಕ್ಕಳು ಅಂತ ತಿಳ್ಕೊಳ್ಬೇಕು, ಅವರ ವಿದ್ಯಾ ಕಲಿಯೋದಕ್ಕೆ ನಾನು ಅವಕಾಶ ಕಲ್ಪಿಸ್ಕೊಡ್ಬೇಕಂತ ಹೇಳಿ ತನ್ನ ಸಂಪತ್ತನ್ನೆಲ್ಲ KL ಹೆಸರಲ್ಲಿ ದಾನ ಮಾಡ್ತಾರೆ. KL ಅನ್ನೋಂಥ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ತಾರೆ. ಇವತ್ತು 500-100 ಅಂಗ ಸಂಸ್ಥೆಗಳನ್ನು ಒಳಗೊಂಡು ಆ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅದಕ್ಕೆ ಕಾರಣ ಯಾರು ಅಂದ್ರೆ ಸಿರಸಂಗಿ ಲಿಂಗರಾಜರು, ಸಿರಸಂಗಿ ಲಿಂಗರಾಜರು. ಅದಕ್ಕಾಗಿ ನಮ್ಮ ಜೀವನವನ್ನು ನಾವು ಕೇವಲ ನಮ್ಮ ಸಲುವಾಗಿ ಮಾತ್ರ, ನಮ್ಮವರಿಗಾಗಿ ಮಾತ್ರ ಬಳಸಲಾರ್ದನ ಇನ್ನೊಬ್ಬರಿಗಾಗಿ, ಯಾರು ನಮ್ಮವರಲ್ಲೂ ಅವ್ರ ಸಲುವಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ, ಸಮಾಜಕ್ಕಾಗಿ ನಮ್ಮ ಜೀವನವನ್ನು ನಾವು ಉಪಯೋಗ ಮಾಡಿಕೊಂಡ್ವಿ ಅಂತಂದ್ರೆ ಅವಾಗ ನಮ್ಮ ಜೀವನ ಅದು ನಿಜವಾಗಲೂ ಕೂಡ ಸಾರ್ಥಕ ಅಂತ ಕರೆಸ್ಕೊಳ್ತದೆ. ನಾವು ಹೋಗೋ ಕಾಲಕ್ಕೆ ನಮ್ಮ ಜೊತೆಗೆ ಏನೂ ಬರಂಗಿಲ್ಲ.
ಬೆಳಗಾವಿ ಜಿಲ್ಲೆಯ ಅಸಲಿ ತಾಲೂಕಿನ ಚಿಕ್ಕೋಡಿ ತಾಲೂಕಿನ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಆಶೀರ್ವಾದವನ್ನು ಪಡೆದು ತಮ್ಮ ಮುಂದೆ ವಿರಾಜಮಾನರಾಗಿರ್ತಕ್ಕಂಥ ಶ್ರೀಶೈಲದ ಮಹಾ ಜಗದ್ಗುರುಗಳ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಶ್ರೀಶೈಲ ಪೀಠದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ಪೂಜ್ಯರ ಜೊತೆ ಪಾದಯಾತ್ರೆಯಲ್ಲಿ 33 ದಿನಗಳ ಕಾಲ ಪಾದಯಾತ್ರೆಯನ್ನ ನಡ್ಕೊಂಡು ಬಂದಿರತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ ಅದೇ ರೀತಿಯಾಗಿ ಶ್ರೀಶೈಲ ಮಲ್ಲಿಕಾರ್ಜುನನ ಸ್ವರೂಪಿಗಳಾಗಿರ್ತಕ್ಕಂಥ ಬೆಳಗಾವಿಯಿಂದ ಶ್ರೀಶೈಲದವರೆಗೆ ಪೂಜ್ಯರ ಜೊತೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸ್ತಾ ಈ ಒಂದು ಪಾದಯಾತ್ರೆಯನ್ನ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಲು ಹಗಲು ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಈ ಸಂದರ್ಭದಲ್ಲಿ ವಂದಿಸಿ ನಿಜವಾಗಲೂ ಕನ್ನಡ ನಾಡಿನ ಆಂಧ್ರ ಪ್ರದೇಶದ ಮಹಾರಾಷ್ಟ್ರದ ವಿಶೇಷವಾಗಿ ದಕ್ಷಿಣ ಭಾರತದ ಕೋಟಿ ಕೋಟಿ ಭಕ್ತರ ಮನದಾಳದ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀಶೈಲದ ಜಗದ್ಗುರುಗಳು ಕನ್ನಡ ನಾಡು ಆಂಧ್ರ ಪ್ರದೇಶದ ಮಣ್ಣಿನಲ್ಲಿ ಶ್ರೀಪಾದದ ಚರಣಗಳನ್ನಿಟ್ಟು ನಮ್ಮೆಲ್ಲರನ್ನ ಇವತ್ತು ಪುನೀತರನ್ನಾಗಿ ಮಾಡಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನಗರಕ್ಕೆ ಬರ್ತಾರೆ ಅಂತಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಲ್ಲಕ್ಕಿಗಳನ್ನು ತೆಗೆದುಕೊಂಡು ಬಂದು ಪಲ್ಲಕ್ಕಿ ಮೇಲೆ ಪರಮ ಪೂಜ್ಯರನ್ನ ಕೂಡಿಸಿ ಅವರನ್ನ ಪುರದಲ್ಲಿ ಪ್ರವೇಶವನ್ನ ಮಾಡಿಸಿ ಅವರ ಪಾದ ಪೂಜೆಯನ್ನ ಮಾಡಿಕೊಂಡು ಪೂಜ್ಯರ ಆಶೀರ್ವಾದ ಪಡಿತಕ್ಕಂಥ ಸತ್ ಸಂಪ್ರದಾಯವನ್ನು ಹೊಂದಿರತಕ್ಕಂಥ ಒಂದು ವೀರಶೈವ ಧರ್ಮದ ಜಗದ್ಗುರುಗಳು ನಾನು ಪಾದರಾಕ್ಷಿಯನ್ನ ತೊಟ್ಟು ಪಲ್ಲಕ್ಕಿ ಮೇಲೆ ಕೂತ್ಕೊಳ್ಳದೇನೆ ನಾಡಿನ ಎಲ್ಲ ಭಕ್ತರಲ್ಲಿ ಧರ್ಮ ಜಾಗೃತಿಗೋಸ್ಕರ ಪಾದಯಾತ್ರೆಯ ಮುಖಾಂತರ ಬರ್ತೇನೆ ಅಂತ ಹೇಳಿದಾಗ ಇಡೀ ನಾಡು, ಇಡೀ ದೇಶ ಇವತ್ತು ಬಹಳ ಸಂತೋಷ ಪಟ್ಟಿದೆ. ಪೂಜ್ಯರು 33 ದಿನಗಳ ಕಾಲ ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ತೊಂದರೆಗಳಾಗ್ತದೆ. ಅವ್ರ ಜೊತೆ ಬಂದಿರತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಭಕ್ತರು, ಬರೀ ಪೂಜ್ಯರಷ್ಟೇ ಇಲ್ಲ, ಸಾವಿರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಸದ್ಭಕ್ತರು, ಅನೇಕ ಜನ 70 ವರ್ಷ ವಯಸ್ಸಾದವರು ಇದ್ದಾರೆ, 80 ವರ್ಷ ವಯಸ್ಸಾದವರು ಇದ್ದಾರೆ. ಅವರೆಲ್ಲ BP ಇದೆ, ಶುಗರ್ ಇದೆ. ಇದು ಯಾವುದನ್ನು ಕೂಡ ಲಕ್ಷದ ಪೂಜ್ಯರ ಜೊತೆ ನಾನು ಪಾದಯಾತ್ರೆ ಮಾಡಬೇಕು, ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡಬೇಕು ಅಂತ ಹೇಳಿ 650 ಕಿಲೋಮೀಟರ್ ಬಂದಿರತಕ್ಕಂಥ, ಅದಕ್ಕೆ ನಾನು ಹೇಳಿದ್ದು ಶ್ರೀಶೈಲ ಮಲ್ಲಿಕಾರ್ಜುನನ ಸ್ವರೂಪಗಳಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಇವತ್ತು ಪಾದಯಾತ್ರೆಯನ್ನು ಮುಗಿಸ್ಕೊಂಡಿದ್ವಿ. ಶ್ರೀಶೈಲ ಮಲ್ಲಿಕಾರ್ಜುನ ಮಂಗಲ ಸಮಾರಂಭದ ಈ ಪವಿತ್ರ ಸಂದರ್ಭದಲ್ಲಿ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು, ಮುದ್ದೇಬಿಹಾಳ್ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಸನ್ಮಾನ್ಯ AS ಪಾಟೀಲ್ ನಡಹಳ್ಳಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀಶೈಲಂ ದೇವಸ್ಥಾನದ ಟ್ರಸ್ಟ್ ಬೋರ್ಡ್ನ ಸದಸ್ಯರಾದ ಮಠಂ ವಿರೂಪಾಕ್ಷಯ್ಯನವರೇ, ಶಂಕರಯ್ಯನವರೇ,
ರುದ್ರಗೌಡರವರೇ, ಹಗಲಿರುಳು ಪರೋಕ್ಷವಾಗಿ ಅಪರೋಕ್ಷವಾಗಿ ಶ್ರಮಿಸಿರುವಂತಹ ಎಲ್ಲ ಮಠಾಧೀಶರೇ, ಗಣ್ಯರೇ, ಮಾನ್ಯರೇ, ಪಾದಯಾತ್ರಾರ್ಥಿಗಳೇ, ನೆರೆದಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಪ್ರಾರಂಭವಾದ ಈ ಪಾದಯಾತ್ರೆ 33ನೇ ದಿನ. ಇವತ್ತು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಕ ಪೂರ್ಣ ಕೇಳಿದರೆ ಒಬ್ಬ ತಾಯಿ ನವಮಾಸಗಳವರೆಗೆ ಗರ್ಭದಲ್ಲಿ ಶಿಶುವನ್ನು ಇರಿಸಿಕೊಂಡು ಏನೂ ಆಗದಂತೆ ಜೋಪಾನವಾಗಿ ಯಾವಾಗ ಆ ಮಗುವಿಗೆ ಜನ್ಮವನ್ನು ಕೊಡ್ತಾಳೋ ಆ ಮಗುವಿನ ಮುಖವನ್ನು ನೋಡಿದ ಮೇಲೆ ತಾಯಿಗೆ ಎಂಥ ಸಂತೃಪ್ತಿ ಆಗುತ್ತೋ ಅದೇ ರೀತಿಯಾದ ಸಂತೃಪ್ತಿ ಇವತ್ತು ನಮ್ಮ ಎಲ್ಲ ಪಾದಯಾತ್ರಾರ್ಥಿಗಳ ಮುಖದಲ್ಲಿ ನಾವು ಕಾಣ್ತಾ ಇದ್ದೇವೆ. ನಿಮ್ಮ ಮುಖದೊಳಗೂ ನಮಗೆ ಕಾಣ್ತಾ ಇದ್ದಾನೆ. ನಾವು ನಿಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗಕ್ಕೆ ಅಭಿಷೇಕ, ಪೂಜೆ, ಮಹಾಮಂಗಳಾರತಿ, ಭ್ರಮರಾಂಬಾ ದೇವಿಗೆ ಕುಂಕುಮಾರ್ಚನೆ, ಮಹಾಮಂಗಳಾರತಿ, ಜಗದ್ಗುರು ಪಂಡಿತಾರಾಧ್ಯರ ಲಿಂಗೋದ್ಭವ ಮೂರ್ತಿಗೆ ಅರ್ಚನೆ ಮತ್ತು ಮಹಾಮಂಗಳಾರತಿಯನ್ನು ನೆರವೇರಿಸಿ ಪ್ರಾರ್ಥನೆ ಮಾಡಿಕೊಂಡದ್ದಿಷ್ಟೇ. 33 ದಿನಗಳ ಈ ಪಾದಯಾತ್ರೆಯನ್ನು ಯಾವುದೇ ವಿಘ್ನವಿಲ್ಲದೆ ಅತ್ಯಂತ ಯಶಸ್ವಿಯಾಗಿ ಯಾವ ಭಾಗದಲ್ಲಿ ನಾವು ಹೋಗಿವೋ ಆ ಎಲ್ಲ ಭಾಗದ ಭಕ್ತರ ಮನಸ್ಸಿನೊಳಗೆ ಅತ್ಯಂತ ವೈಭವದಿಂದ ಇದನ್ನು ಸ್ವಾಗತಿಸುವಂತೆ ಪ್ರೇರಣೆಯನ್ನು ಮಾಡಿ ಬಹಳ ವೈಭವಪೂರ್ವಕವಾಗಿ ಇದನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಿಸಿದ್ದೇವೆ. ಇನ್ನು ಕೆಲವರು ಮಧ್ಯದಲ್ಲಿ ಬಂದು ಸೇರ್ಕೊಂಡಾರ. ನಾವು ಯಡೂರೊಳಗೆ ಒಂದು ಮಾತನ್ನು ಹೇಳಿದ್ವಿ, ಗಂಗೋತ್ರಿಯಂತೆ ಪ್ರಾರಂಭಗೊಳ್ಳುವ ಈ ಪಾದಯಾತ್ರೆ ಗಂಗಾ ಸಾಗರದಂತೆ ಪೂರ್ಣ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ವಿ. ಆ ಥರನಾಗಿ ಎಲ್ಲ ಭಾಗಗಳಿಂದಲೂ ಕೂಡ ಜನ ಸೇರ್ಕೋತ ಆತ್ಮಕುರ ನಾಗಲೋಟಿ ವೀರಭದ್ರ ಸ್ವಾಮಿ ಹತ್ರ ನಾವು ಬಂದಾಗ 10,000ಕ್ಕಿಂತಲೂ ಮೇಲ್ಪಟ್ಟು ನಮ್ಮ ಜೊತೆಗೆ ಪಾದಯಾತ್ರೆಯನ್ನು ಮಾಡುವಂಥ ಜನಸ್ತೋಮ ಹೆಜ್ಜೆ ಹಾಕ್ತದೆ. ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ ಅಂತ. ಯಾವುದೇ ಅಪೇಕ್ಷೆ, ಆಸೆ, ಆಕಾಂಕ್ಷೆ, ಪ್ರಯೋಜನ ಇರಲಾರ್ದನ ಯಾವ ಮನುಷ್ಯನು ಯಾವ ಕಾರ್ಯವನ್ನು ಕೂಡ ಮಾಡೋದಿಲ್ಲ. ಮತ್ತು ಹಿಂಗೆ ಸಾವಿರಾರು ಗಟ್ಟಲೆ ಇಷ್ಟು ಕಷ್ಟದ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಜನ ಮುಂದೆ ಬರ್ತಾರೆ ಅಂದ್ರೆ ಅವರವರು ಏನೇನೋ ಅಪೇಕ್ಷೆಗಳಿರ್ತಾವೆ. ಕೆಲವರು ಹೊರಗೆ ಹೇಳ್ತಾರೆ, ಕೆಲವರು ಹೊರಗೆ ಹೇಳಂಗಿಲ್ಲ. ಎಲ್ಲರ ಮನಸ್ಸಿನೊಳಗೂ ಒಂದೊಂದು ಅಪೇಕ್ಷೆ ಇರ್ತಾವೆ. ಅದಕ್ಕೆ ನಾವು ಮಲ್ಲಯ್ಯಗೆ ಪ್ರಾರ್ಥನಾ ಮಾಡ್ಕೊಂಡದ್ದೇನು ಅಂದ್ರೆ ಎಲ್ಲರ ಮನಸ್ಸಿನೊಳಗಿರೋ ಅವರವರ ಇಷ್ಟಾರ್ಥವನ್ನು, ಒಳ್ಳೆಯ ಇಷ್ಟಾರ್ಥವನ್ನು ಪೂರ್ಣಗೊಳಿಸುವಂತೆ ಮಲ್ಲಯ್ಯನಲ್ಲಿ ಆಗುವಂಥ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸುವಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ಇನ್ನು ಮೂರನೇದಾಗಿ ನಮ್ಮ ಇಡೀ ಕಾರ್ಯಕ್ರಮದ ಮೊದಲ ಭಾಗ ಪಾದಯಾತ್ರೆ ಯಶಸ್ವಿಯಾದಂತೆ
ಇನ್ನು 41 ದಿನಗಳವರೆಗೆ ನಡೆಯುವಂಥ ಧಾರ್ಮಿಕ ಅನುಷ್ಠಾನ, ಕೊನೆಗೆ ನಡೆಯುವಂತಹ 5 ದಿನಗಳ ವಿಶೇಷ ಕಾರ್ಯಕ್ರಮ ಮತ್ತು ಕ್ಷೇತ್ರದ ಉದ್ಧಾರಕ್ಕಾಗಿ ಸರ್ಕಾರ ಏನು ನಮಗೆ 10 ಎಕರೆ ಜಾಗ ಮಂಜೂರು ಮಾಡಿದೆ, ಆ 10 ಎಕರೆ ಜಾಗದೊಳಗೆ ಕ್ಷೇತ್ರಕ್ಕೆ ಮಾಲಕತ್ತೇನೆ ಮಲ್ಲೈ ನಿಮಗೆ ಕಾಯಕತ್ತಾನ. ಈ ಮೈಕ್ ಒಂದ ನಮಗೆ ನಿಮಗೆ ಮಲ್ಲೈಗೆ ಅಡ್ಡಿ ಇದೆ. ಈ ಮೈಕ್ ಹೋಯ್ತು ಅಂದ್ರೆ ನೀವು ಮಲ್ಲೈನ ಹತ್ರ ಹೋಗ್ಬಿಡ್ತೀರಿ. ಆದ್ರೆ ಬಹಳ ಜನ ಈಗಾಗಲೇ ತಮ್ಮ ಟೈಮ್ಗೆ ಅವ್ರು ಹೋಗಿ ಪಾಳೆ ಹೆಚ್ಚಾರ. ಈಗ ಸದ್ಯ ನಿಮ್ಮನ್ನು ಬಿಟ್ಟರೆ ಅಂದ್ರೆ ಮತ್ತೆ ಅವ್ರು ಕೂಡ ಗುರ್ತಾಡ್ದಾಗ ಬರತ್ತೆ ಹಿಡ್ಕೊಂಡು ಕುಂತೀವಿ ಅಷ್ಟೇ. ನಾವು ಕ್ಷೇತ್ರವನ್ನು ಮುಟ್ಟಿದ ಮೇಲೆ ನಮ್ಮ ನಳವಳಿ ಸಾಹೇಬ್ರು ಹೇಳ್ಯಾರ 2 ದಿವಸ ಆರಾಮ ಇರ್ಬೇಕಂತ ಹೇಳಿ. ಇವತ್ತೊಂದು ದಿವಸ ಅಂತೂ ಇದ್ದೇ ಇರಬೇಕು. ನಾಳೆಗೆ ಧಾರ್ಮಿಕ ಅನುಷ್ಠಾನ ಪ್ರಾರಂಭ ಆಗ್ತದೆ. ಮೊದಲನೇ ಹಂತದ ಕಾರ್ಯಕ್ರಮ ಇವತ್ತು ಮುಕ್ತಾಯ, 2ನೇ ಹಂತದ ಕಾರ್ಯಕ್ರಮ ನಾಳೆ ಪ್ರಾರಂಭ. ಅದಕ್ಕೆ ನೀವು ಮೊದಲನೇ ಹಂತದ ಕಾರ್ಯಕ್ರಮದ ಉದ್ಘಾಟನೆಯೊಳಗೂ ಇದ್ರಿ, ಅದಕ್ಕೆ ಮುಕ್ತಾಯದೊಳಗೂ ಅದೇರಿ. ಇನ್ನು 2ನೇ ಹಂತದ ಕಾರ್ಯಕ್ರಮದೊಳಗೂ ನೀವೆಲ್ಲ ಪಾಲ್ಗೊಂಡು ಆಮೇಲೆ ನೀವು ಊರಿಗೆ ಹೋಗಬೇಕು ಅನ್ನುವಂಥ ಮಾತನ್ನು ನಿಮಗೆಲ್ಲ ಯಾರ್ಯಾರಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕಾಗಿಲ್ಲ ಅವರೆಲ್ಲರೂ ಕರ್ಕೊಂಬರೋ ಸಲುವಾಗಿ ಹೋಗೋದು. ನೀವು ನಾವಿಲ್ಲಿ 41 ದಿವಸ ಧಾರ್ಮಿಕ ಅನುಷ್ಠಾನ ಇಲ್ಲಿ ಮಾಡಿದ್ರೆ ನೀವು 41 ದಿವಸ ಎಲ್ಲ ಜನರನ್ನು ಸಂಘಟನೆ ಮಾಡಿ ಕರ್ಕೊಂಡು ಬರುವಂಥ ಅನುಷ್ಠಾನ ಮಾಡ್ಬೇಕಲ್ಲಿ ಶ್ರೀಶೈಲದಲ್ಲಿ. ಬಹುತೇಕ ನಮಗೆ ಗೊತ್ತಿದ್ದಂತೆ ಈ ಪಾದಯಾತ್ರೆ ಮೂಲಕ ನಾವೆಲ್ಲ ಏನು ಬಂದಿವಲ್ಲ, ಅಭೂತಪೂರ್ವವಾಗಿರುವಂಥ ಸ್ವಾಗತವನ್ನು ಶ್ರೀಶೈಲದ ದೇವಸ್ಥಾನದವರು, ಟ್ರಸ್ಟ್ ಬೋರ್ಡಿನ ಎಲ್ಲ ಚೇರ್ಮನ್ರಾದಿಯಾಗಿ ಎಲ್ಲ ಸದಸ್ಯರು, ಆಮೇಲೆ ನಮ್ಮ ಇಒರಾಗಿರುವಂಥ ಲವಣ್ರವರನ್ನು ಮೊದಲುಕೊಂಡು ದೇವಸ್ಥಾನದ ಎಲ್ಲ ಅಧಿಕಾರಿಗಳು, ಪ್ರಧಾನ ಭಕ್ತರು ಸೇರ್ಕೊಂಡು ಮಾಡಿರುವಂತಹ ಬಹುತೇಕ ಐತಿಹಾಸಿಕವಾಗಿರುವಂತಹ ಸ್ವಾಗತೋತ್ಸವ ಅಂದ್ರೆ ಸ್ವಾಗತಿಸಿರುವಂತಹ ಆ ಎಲ್ಲ ಇಒಗಳನ್ನು ಮೊದಲುಗೊಂಡು ಎಲ್ಲ ಅಧಿಕಾರಿಗಳಿಗೆ, ಪ್ರಧಾನ ಅರ್ಚಕರನ್ನು ಮೊದಲುಗೊಂಡು ಎಲ್ಲ ಅರ್ಚಕರಿಗೆ ನಮ್ಮ ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಬೆಳ್ಳಿಯ ಪಾದುಕೆಗಳನ್ನು, ಬೆಳ್ಳಿಯ ಸಿಂಹಾಸನವನ್ನು, ಬಂಗಾರದ ಉಂಗುರುಗಳನ್ನು, ಆಮೇಲೆ ವಸ್ತ್ರಗಳನ್ನು ಇವತ್ತು ದಾನ ಮಾಡೋದ್ರ ಮೂಲಕ ಯಾವ ದಾನನೂ ಉಳಿಸಿಲ್ಲ. ಅವ್ರು ಎಲ್ಲ ದಾನ ಮಾಡಿ ಮುಗಿಸ್ಬೇಕು. ರಜತ ದಾನ, ಸುವರ್ಣ ದಾನ, ವಸ್ತ್ರ ದಾನ, ಪಾದುಕೆ ದಾನ, ಸಿಂಹಾಸನ ದಾನ, ಅನ್ನದಾನ. ನಮಗಷ್ಟೇ ಅಲ್ಲ, ನಮ್ಮ ಜೊತೆಗೆ ಬಂದು ಎಲ್ಲ ಸ್ವಾಮಿಗಳಿಗೆ, ಎಲ್ಲ ಪಾದಯಾತ್ರಿಗಳಿಗೆ ದಾನವನ್ನು ಮಾಡೋದ್ರ ಮೂಲಕ ಮಹಾದಾನಿಗಳು ಅನ್ನುವಂಥ ಪದವಿಗೆ ನಮ್ಮ ಎಸ್ ಪಾಟೀಲ್ ನಡಾಳಿಯವರು ಇವತ್ತು ಪಾತ್ರರಾಗಿದ್ದಾರೆ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಲಿಕ್ಕೆ ಬಯಸ್ತೀವಿ. ನಮ್ಮ ತೊಡೆಯ ಚರ್ಮವನ್ನೇ ಕೆತ್ತಿ ಪಾದರಕ್ಷೆಯನ್ನು ಮಾಡಿ ತಂದುಕೊಟ್ಟಿದ್ರು. ಆದರೆ ಬಸವಣ್ಣವರು ಆ ಪಾದರಕ್ಷೆಗಳನ್ನು ಮೆಡಲಿಲ್ಲ, ಬದಲಾಗಿ ತಲೆ ಮೇಲೆ ಇಟ್ಟುಕೊಂಡ್ರಂತೆ. ಆದರೆ ನಮ್ಮ ಎಸ್ ಪಾಟೀಲ್ ನಡಹಳ್ಳಿಯವರು ಆ ಶರಣರಷ್ಟೇ ಭಕ್ತಿಯಿಂದ ನಮ್ಮ ಜಗದ್ಗುರುಗಳು ಪಾದಯಾತ್ರೆ ಮೂಲಕ 650 ಕಿಲೋಮೀಟರ್ ನಡ್ಕೋತ ಬಂದಾರ. ಅವರು ಕಟ್ಟಿಗೆ ಆವಿಗೆ ಎಲ್ಲ ಬೆಳ್ಳಿ ಆವಿಗೆ ಮೇಲೆ ನಡಿಬೇಕಿನ್ನು ನಾಳೆಯಿಂದ ಅಂತ ತಿಳ್ಕೊಂಡು ರಜತದ ಆವಿಗೆಯನ್ನು ಮಾಡಿಸಿಕೊಂಡು ತಂದು ಪೀಠದಲ್ಲಿ ಅರ್ಪಣೆ ಮಾಡಿದರು. ಅವಾಗೇನು ಅವ್ರು ಕೊಟ್ಟರೆಲ್ಲ ಮೊದಲೇನು ವಿಚಾರ ಮಾಡಿರಲಿಲ್ಲ ನಾವು. ಅವ್ರು ಕೊಟ್ಟು ಕೂಡಲೇ ನಮ್ಮ ತಲೆಗೆ ಏನು ಬಂತು ಅಂದರೆ, ಇಷ್ಟು ಭಕ್ತಿಯಿಂದ ಕೊಟ್ಟಿರುವಂಥ ಈ ಪಾದುಕೆಗಳು ನಮ್ಮ ಪಾದದಲ್ಲಿರೋದಕ್ಕಿಂತಲೂ ಪಂಡಿತಾರಾಧ್ಯರ ಗದ್ದಿಗೆಯಲ್ಲಿ ಪೂಜೆಗೊಳ್ಳಬೇಕು ಅನ್ನುವಂಥ ಭಾವನೆ ನಮ್ಮ ಮನಸ್ಸಿನೊಳಗೆ ಬಂದಿದ್ದರಿಂದ ನಿಮ್ಮ ಭಕ್ತಿ ಅದು ಹೃದಯದಲ್ಲಿ ವಿರಾಜಮಾನವಾಗಬೇಕು. ಅದಕ್ಕೆ ಯಾವಾಗಲೂ ಪೂಜೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ
ಅವರಿಂದ ಪಾದುಕೆಗಳನ್ನು ಸ್ವೀಕಾರ ಮಾಡಿ ಪಂಡಿತಾರಾಧ್ಯರ ಲಿಂಗೋದ್ಭವ ಮೂರ್ತಿ ಅವರ ಸಮಕ್ಷಮದಲ್ಲೇ ನಾವು ಅರ್ಪಣೆ ಮಾಡಿದವರಾಗಿದ್ದೇವೆ. 12 ವರ್ಷದ ಪೀಠಾರೋಹಣದ ಈ ಸಂದರ್ಭದಲ್ಲಿ ಅವರು ತಮ್ಮದೇ ಆಗಿರುವಂತಹ ಒಂದು ಕನಸನ್ನು ಇಟ್ಕೊಂಡು ಇವತ್ತು ಈ ಬೆಳ್ಳಿ ಸಿಂಹಾಸನವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಬಹುತೇಕ ಅವ್ರು ಏನೇನು ಕೊಟ್ಟಾರ ಅಂತ ಹೇಳಿದ್ರೆ ಹೇಳಾಕ ಟೈಮ್ ಸಾಲಂಗಿಲ್ಲ, ಶಬ್ದಗಳು ಸಾಲಂಗಿಲ್ಲ. ನಮ್ಮ ಪಾದಯಾತ್ರೆಯಲ್ಲಿ ಏನೂ ತೊಂದರೆ ಆಗಬಾರ್ದು ಅಂತ ಹೇಳಿ ಬಹಳ ದೊಡ್ಡ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದರು. ಆಮೇಲೆ ಪಾದಯಾತ್ರೆ ಪ್ರಚಾರ ಎಲ್ಲ ಕಡೆ ಆಗಬೇಕು ಅಂತ ಹೇಳಿ ಮೊಬೈಲ್ LED ಡಿಜಿಟಲ್ ಗಾಡಿಯನ್ನೇ ತಯಾರು ಮಾಡಿಸ್ಕೊಟ್ರು. ಅಷ್ಟೇ ಅಲ್ಲ, ಇದು ಸಾಮಾನ್ಯವಾದದ್ದಲ್ಲ, ಇದು ಮನೆ ಮನೆಗೆ ಮುಟ್ಟಬೇಕು ಅಂತ ತಿಳ್ಕೊಂಡು ಸ್ವತಃ ಒಂದು ಹಾಡು ರಚನೆ ಮಾಡಿಸಿ ಅದನ್ನೆಲ್ಲ ಕಡೆಗೆ ಪ್ರಚಾರ ಮಾಡಿಸಿದ್ರು. ಅಷ್ಟೇ ಅಲ್ಲ, ಜಿಲ್ಲೆಗೆ ಎಲ್ಲ ಪತ್ರಕರ್ತರನ್ನು ಕರೆದು ಪ್ರೆಸ್ ಮೀಟ್ ಮಾಡಿಸಿ ಜಗದ್ಗುರುಗಳ ಸಂದೇಶ, ಪಾದಯಾತ್ರೆಯ ಸಂದೇಶ ನಾಡಿನ ಮನೆ ಮನೆಗೂ ಮುಟ್ಟಬೇಕು ಅನ್ನುವಂತಹ ಭಾವನೆಯಿಂದ ವ್ಯವಸ್ಥೆ ಮಾಡಿದರು. ಇದಷ್ಟೇ ಅಲ್ಲ, ನಿಮಗೊಂದು ಮಾತು ಹೇಳಬೇಕು ಅಂದ್ರೆ, ಯಡೂರಿಂದ ಶ್ರೀಶೈಲ ತನಕ ಪೂರ್ಣ ಅನ್ನದಾನ ನಾನೇ ಮಾಡ್ತೇನೆ ಅಂತ ಅವ್ರು ಒಪ್ಕೊಂಡಿದ್ರು. ಎಲ್ಲ ಭಕ್ತರಿಗೆ ನಿಮಗೆ ಪ್ರಸಾದ ವ್ಯವಸ್ಥೆ ನಾನೇ ಮಾಡ್ತೇನೆ ಅಂತ ಒಪ್ಕೊಂಡಿದ್ರು. ಇವ್ರ ಜೊತೆ ಇನ್ನೂ ಸುಮಾರು 20ಕ್ಕಿಂತಲೂ ಹೆಚ್ಚು ಜನ ಭಕ್ತರು ಸೇವೆಯನ್ನು ಮಾಡ್ಲಿಕ್ಕೆ, ಅನ್ನದಾನ ಮಾಡ್ಲಿಕ್ಕೆ ಒಪ್ಕೊಂಡಿದ್ರು. ಆದರೆ ಯಾವ್ಯಾವ ಗ್ರಾಮ ನಗರಗಳಿಗೆ ನಮ್ಮ ಪಾದಯಾತ್ರೆ ಹೋಗ್ತದೆ ಅನ್ನೋದು ನಿರ್ಣಯ ಆಯ್ತು. ಆ ಗ್ರಾಮಸ್ಥರು ಎಲ್ಲರೂ ಕೂಡ ನಾ ಮುಂದೆ ನೀ ಮುಂದೆ, ನಾ ಹೆಚ್ಚು ನೀ ಹೆಚ್ಚು ಅಂತ ಹೇಳಿ ಒಬ್ಬರಿಗಿಂತಲೂ ಒಬ್ಬರು ಹೆಚ್ಚಾಗಿ ಸ್ವಾಗತವನ್ನು ಮಾಡೋದ್ರ ಜೊತೆಗೆ ಬಹಳ ವಿಶೇಷವಾದ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದರಿಂದ ನಮ್ಮ AS ಪಾಟೀಲ್ ನಡಹಳ್ಳಿ ಅವರಿಗೆ ಪ್ರಸಾದ ವ್ಯವಸ್ಥೆ, ಅನ್ನದಾನ ಮಾಡುವಂತಹ ಅನುಕೂಲತೆ ಅವಕಾಶ ಸಿಗಲಿಲ್ಲ. ಬೇರೆಯವರಿಗೂ ಕೂಡ ದೊರೆಯಲಿಲ್ಲ. ಆಯಾ ಊರು ಅವ್ರು ಬಿಟ್ಟು ಕೊಡಲಿಲ್ಲ ಅದನ್ನಷ್ಟ. ಆದ್ರೆ ಅವ್ರ ಮನಸ್ಸಿನೊಳಗೆ ಅದು ಸಂಕಲ್ಪ ಇರೋದ್ರಿಂದ ಅನ್ನದಾನ ಮಾಡಿದ ಪುಣ್ಯನೂ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ದೊರೆಯುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಅವರು ಇವತ್ತು ದಾನವಾಗಿ ನೀಡಿರುವಂತಹ ಈ ಸಿಂಹಾಸನವನ್ನು ಆ್ಯಕ್ಚುಲಿ 1ನೇ ತಾರೀಕಿಗೆ ಅವ್ರು ಕೊಡೋರಿದ್ರು. ಆದರೆ ಅವ್ರದ್ದು ಕಲ್ಪನೆ ಎಷ್ಟು ಪವಿತ್ರವಾದದ್ದು ಅಂದರೆ, ನಾಳೆಯಿಂದ ಧಾರ್ಮಿಕ ಅನುಷ್ಠಾನ, ಸಾಯಂಕಾಲ ಜಗದ್ಗುರುಗಳ ಧರ್ಮೋಪದೇಶ ಪ್ರಾರಂಭ ಆಗ್ತದೆ. ಇದು 12ನೇ ವರ್ಷದ ಪೀಠಾರೋಹಣದ ವರ್ಧಂತಿ ಕಾರ್ಯಕ್ರಮ ಇರೋದರಿಂದ ನಾಳೆಯಿಂದ ನಾನು ದಾನ ಮಾಡಿದ ಸಿಂಹಾಸನದ ಮೇಲೆ ಕುಳಿತುಕೊಂಡು ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಅದಕ್ಕೆ ಇವತ್ತೇ ಅದನ್ನು ಅರ್ಪಣೆ ಮಾಡಿಬಿಡಬೇಕು ಅಂತ ಹೇಳಿ ಬಂದ ತಕ್ಷಣವೇ ಅವರು ಇದನ್ನು ಹೇಳಿ ಇವತ್ತು ಅರ್ಪಣೆ ಮಾಡಿದವರಾಗಿದ್ದಾರೆ. ಅವರ ಅಪೇಕ್ಷೆಯಂತೆ 41 ದಿನಗಳ ಪರ್ಯಂತ ನಡೆಯುವ ಧರ್ಮೋಪದೇಶ, ಅವರು ನೀಡಿರುವ ಸಿಂಹಾಸನದ ಮೇಲೆ ಕುಳಿತನೇ ಧರ್ಮೋಪದೇಶ ನಡೀತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ನಾವು ಅಂದಿವರಿಗೆ ಬೇಕಾದಷ್ಟು ಮಾಡ್ಯಾರಿ ಪಾದಯಾತ್ರೆಗೆ, ನೀವು ಮಾಡಿದ್ದನ್ನು ಏನು ಮಾಡಿದರೂ ಆ ಋಣ ತೀರಿಸ್ಲಿಕ್ಕೆ ಆಗಂಗಿಲ್ಲ, ಮತ್ತು ಇಷ್ಟೆಲ್ಲ ಯಾಕೆ ಮಾಡಕತ್ತೀರಿ, ಅವಶ್ಯಕತೆ ಇರಲಿಲ್ಲ, ಬೇಡ ಅಂತ ಹೇಳಿದ್ರು ಸಹಿತ ಅದು ನನ್ನ ಅಂತರಾಳದ ಅಪೇಕ್ಷೆ. 3 ತಿಂಗಳ ಮೊದಲೇ ನಾನು ಆರ್ಡರ್ ಕೊಟ್ಟೇನೆ, ಈಗ ನಿರಾಕರಣೆ ಮಾಡಿದ್ರಿ ಅಂದ್ರೆ ನನ್ನ ಮನಸ್ಸಿಗೆ ಬಹಳ ನೋವಾಗ್ತದೆ ಅಂತಂದಾಗ ನಾವು ನಿರುತ್ತರರಾಗಿ ಇವತ್ತು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಸ್ಥಾನ, ಮಾನ ನೀಡಿ ಹೆಚ್ಚು ಜನರ ಸೇವೆ ಮಾಡುವಂಥ ಶಕ್ತಿಯನ್ನು ಮಲ್ಲಿಕಾರ್ಜುನ ಅವರಿಗೆ ದಯಪಾಲಿಸಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಹಾರೈಸಿ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದವರು ಆಂಧ್ರದಲ್ಲೂ ತೆಲಂಗಾಣದಲ್ಲೂ ವಿಶೇಷವಾಗಿ ಶ್ರೀಶೈಲಂದಲ್ಲೂ ಕೂಡ ಬಹಳ ಚೆನ್ನಾಗಿ ಪ್ರಚಾರ ಪ್ರಸಾರವನ್ನು ಮಾಡಲಿಕ್ಕೆ ಮುಂದುವರಿದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸನ್ಮಂಗಲವನ್ನು ಹಾರೈಸಿ, ನಿಮ್ಮ ಯಾತ್ರೆ ಸಫಲ ಆಗಿದೆ, ಸಾರ್ಥಕವಾಗಿದೆ. ಮಲ್ಲಯ್ಯನ ಅನುಗ್ರಹದಿಂದ ಯಾರಿಗೂ ಒಂದು ಕೂದಲು ಕೂಡ ಕೊಂಕಲಾರ್ದಂಗೆ ಅತ್ಯಂತ ಯಶಸ್ವಿಯಾಗಿ ಈ ಪಾದಯಾತ್ರೆ ಪೂರ್ಣಗೊಂಡಿದೆ. ಇದಕ್ಕೆ ಮಲ್ಲಿಕಾರ್ಜುನನ ಅನುಗ್ರಹ ಮತ್ತು ನಿಮ್ಮೆಲ್ಲರ
ಪಾದಯಾತ್ರೆಯುದ್ದಕ್ಕೂ ಜೊತೆಗೆ ಬಂದಿರುವಂಥ ವಾದ್ಯ ಮೇಳದವರು ಅಂದರೆ ಡೊಯ್ನವರು. 2 ಕಲಾ ತಂಡದವರು ಇವತ್ತು ಪ್ರಾರಂಭದಿಂದ ಇಲ್ಲಿ ತನಕ ಊರು ಬಂದ ಕೂಡಲೇ ಡಮ್ ಡಮ್ ಅನಿಸೋದು, ಊರು ದಾಟೋ ತನಕ ಮತ್ತೆ ಡಮ್ ಡಮ್ ಅನಿಸಿ ಮತ್ತೆ ತಮ್ಮ ಡೋಳು ಗಾಡಿಯಾಗಿ ಇಟ್ಕೊಂಡು ಮುಂದಿನ ಊರಿಗೆ ತಯಾರಾಗವರು. ಹಿಂಗೆ ಹೆಚ್ಚು ಕಡಿಮೆ 66 ಊರೊಳಗೆ ಅವತ್ತು ಅವರು ತಮ್ಮ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ಶ್ರೀಶೈಲದಲ್ಲೂ ಕೂಡ ಭಾಳ ಯಶಸ್ವಿಯಾಗಿ ತಮ್ಮ ಕಲಾ ಪ್ರದರ್ಶನವನ್ನು ಮಾಡಿ ಅವರು ಎಲ್ಲರನ್ನ ಸಂತೃಪ್ತಿಪಡಿಸಿದ್ದಾರೆ. ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸ್ತಾ ಇದ್ದೇವೆ. ಇವತ್ತು ಇದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಮರೆಯೋದಿಲ್ಲ. ಅವರಿಗೆ ಅವರ ಎಲ್ಲ ಪರಿವಾರದವರಿಗೆ ಕೂಡ ಸನ್ಮಂಗಲವನ್ನು ಈ ಸಂದರ್ಭದಲ್ಲಿ ಹಾರೈಸಿ ನೀವೆಲ್ಲ ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗದ ಸ್ಪರ್ಶ ದರ್ಶನವನ್ನು ಮಾಡಿಕೊಂಡು ಬೆಲ್ಟ್ ಎಲ್ಲರಿಗೆ ಕಟ್ಟರಿಲ್ಲ. ಯಾರಾದರೂ ಉಳ್ಕೊಂಡಿದ್ರಿ ಅಂದ್ರೆ ಅವ್ರು ಹೇಳಿ ಮತ್ತು ಸ್ಪರ್ಶ ದರ್ಶನದಿಂದ ಉಳ್ಕೋಬಾರ್ದು, ಮನಸ್ಸಿಗೆ ಅಸಮಾಧಾನ ಮಾಡ್ಕೋಬಾರ್ದು, ಗದ್ದಲ ಮಾಡಲಾರ್ದ ಎಲ್ಲರಿಗೂ ಸ್ಪರ್ಶ ದರ್ಶನ ಮಾಡಿಸ್ತಾರೆ. ಆದರೆ ನೀವು ಶಾಂತಿಯಿಂದ ಸಮಾಧಾನದಿಂದ ದರ್ಶನವನ್ನು ಮಾಡ್ಕೊಳ್ಬೇಕು. ನಾಳೆ ಒಂದು ದಿವಸ ಇಲ್ಲೇ ಇರಬೇಕು.